ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವೈಟ್ ಕೋಕೋನಟ್ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಆ್ಯಕ್ಚುಲಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ವೈಟ್ ಕೋಕೋನಟ್ ಚಟ್ನಿ ಅಂದಿದ ತಕ್ಷಣ ನನಗೆ ನೆನಪಾಗೋದು ಆನಂದ್ ಭವನ್ ಹೋಟೆಲು, ಅಂದರೆ A2B ಅಂತ ನೋಡಿರ್ತೀರ ನೀವು. ಸೊ ಆ ಹೋಟೆಲಲ್ಲಿ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಆ ಚಟ್ನಿ. ಸೊ ಅದನ್ನು ನಾನು ಅಲ್ಲೇ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು. ಸೊ ಹಾಗಾಗಿ ಆ ಥರ ಚಟ್ನಿನ ನಾವು ಮನೇಲೇ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಈಸಿ ಮಾಡ್ಕೊಳ್ಳೋದು, ನೀವು ಯಾವ ರೆಸಿಪಿಗಾದರೂ ಮಾಡ್ಕೋಬೋದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ತೆಂಗಿನಕಾಯಿ. ಸೊ ಒಂದು ಫುಲ್ ಓಲ್ಡ್ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಒಂದು 4 ಮೆಣಸು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಡಲೆ, ಒಂದು 2-3 ಟೇಬಲ್ ಸ್ಪೂನ್ ಕಡಲೆ, ಜೊತೆಗೆ ಕೊತ್ತಂಬರಿ ಸೊಪ್ಪು. ಇಷ್ಟೇ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಇದನ್ನೆಲ್ಲ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಸೊ ನೋಡಿ, ನಾನು ರುಬ್ಬಾದ್ಮೇಲೆ ತೋರಿಸ್ತಾ ಇದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿಗೆ ರುಬ್ಕೋಬೇಕಾಗುತ್ತೆ. ಈ ಕಡೆ ತುಂಬ ತರಿನೂ ಇರಬಾರ್ದು, ತುಂಬ ನುಣ್ಣಗೂ ಆಗಬಾರ್ದು. ಒಂದು ಮೀಡಿಯಮ್ ಆಗಿ ರುಬ್ಕೊಳ್ಳಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೂ ಅಷ್ಟೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಡಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಮತ್ತು ನಿಮಗೆ ಬೇಕಾದರೆ ಇಂಗು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಇಷ್ಟೇ ಸಾಕು, ಜಾಸ್ತಿ ಏನೂ ಹಾಕ್ಕೋಬೇಡಿ. ಮೆಣಸಿನ್ಕಾಯಿ ಅಥವಾ ಬೆಳ್ಳುಳ್ಳಿ ಆ ಥರ ಏನೂ ಹಾಕ್ಕೋಬೇಡಿ ಒಗ್ಗರಣೆಗೂ. ಸುಮ್ಮನೆ ಒಂದು ಸಿಂಪಲ್ ಒಗ್ಗರಣೆ ಕೊಟ್ಬಿಟ್ಟು ಅದೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ನೀವು ಚಟ್ನಿಗೆ ಸೇರಿಸ್ಕೋಬೋದು. ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ. ಇಡ್ಲಿ ದೋಸೆಗಂತೂ ಸೂಪರ್ಬ್ ಕಾಂಬಿನೇಷನ್ ಇದು. ಯೂಶ್ವಲಿ ನಾವು ಇಡ್ಲಿ ದೋಸೆ ಮಾಡಿದಾಗ ಚಟ್ನಿ ಅಂತೂ ಮ್ಯಾಂಡೇಟರಿ ಮಾಡೇ ಮಾಡ್ತೀವಿ. ನಾವೇನೇ ಬೇರೆ ಸೈಡ್ ಡಿಶ್ ಅಂದರೆ ಸಾಗು ಅಥವಾ ಆಲೂಗೆಡ್ಡೆ ಪಲ್ಯ ಏನು ಮಾಡ್ಕೊಂಡಿದ್ರು ಬೈ ಡಿಫಾಲ್ಟ್ ಚಟ್ನಿ ಅಂತೂ ಮಾಡೇ ಮಾಡ್ತೀವಿ. ಒಂದೇ ಥರ ಚಟ್ನಿ ಮಾಡೋ ಬದಲು ಈ ಥರನೂ ಒಂದು ಸಲ ಟ್ರೈ ಮಾಡಿ. ನೀವು ನಿಜವಾಗ್ಲೂ ಟೇಸ್ಟ್ಗೆ ಸಖತ್ ಫ್ಯಾನ್ ಆಗಿಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ವೈಟ್ ಕೋಕೋನಟ್ ಚಟ್ನಿಗೆ ನೀವು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ತೊಗೋಬೇಕಾಗತ್ತೆ. ಹಾಗೆ ಹಸಿಮೆಣ್ಸಿನ್ಕಾಯಿನ ಹುರಿಬಾರ್ದು, ಹಾಗೆ ತೊಗೋಬೇಕು. ರಾ ಚಿಲ್ಲಿ ತೊಗೋಬೇಕು. ಮತ್ತು ಶುಂಠಿ ಮ್ಯಾಂಡೇಟರಿ, ಅದನ್ನಂತೂ ಮಿಸ್ ಮಾಡ್ದೇ ಹಾಕ್ಕೊಳ್ಬೇಕು. ನಾನಿಲ್ಲಿ ನಮ್ಮನೇಲೆ ಮಾಡಿರುವಂಥ ಸೆಟ್ ದೋಸೆಗೆ ಟ್ರೈ ಮಾಡಿದೆ ಈ ಚಟ್ನಿನ. ತುಂಬ ಚೆನ್ನಾಗಿತ್ತು. ಸೆಟ್ ದೋಸೆ ರೆಸಿಪಿ ಬೇಕಂದರೆ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಾಕ್ತೀನಿ. ಸೊ ನೋಡ್ಕೋಬೋದು ನೀವು ಅವಾಗ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.